ಇವನ ಹೆಸರು ಸಾತ್ವಿಕ ಅಂತ. ಹೆಲ್ಮೆಟ್ ಕೊಡಕ್ ಬಂದಿದ್ದಾನೆ ಸಾತ್ವಿಕ ಅಂತ. ನೋಡಿ ನಾನವನಲ್ಲ ಹಂಗಿದಾನಂತ ಸಾತ್ವಿಕ. ನಾವು ಕಾಡ್ಗೆ ಹೋಗ್ತಿದೀವಿ, ಬಾಯ್. ಬೆಂಗಳೂರಲ್ಲಿ ನಮಗಂತೂ ಈ ಟ್ರಾಫಿಕ್ ಯಾವಾಗ ಬಿಟ್ಬಿಟ್ಟು ಹೋಗೋಣ ಅನ್ಸುತ್ತೆ. ನನ್ನ ಮುಂದೆ ಒಬ್ಬ ಬೈಕರ್ ಇದ್ದಾರೆ ನೋಡಿ, ಅವರು ಹುಡುಗನ ಹುಡುಗಿನ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ ಏನೋ ಅಂತ ನೋಡೋಣ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಬ್ರೌನ್ ಸಿಸ್ಟಮ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ನಾವು ಬಂದ್ಬಿಟ್ಟು ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಯಾರಂದರೆ ತಲ್ವಾರ್ ನಯನ್, ಸೂರ್ಯ ಅಂತ. ಇನ್ನು ಟೈಮ್ ಬಂದ್ಬಿಟ್ಟು ಎಷ್ಟಲೇ ಟೈಮು? 10 ಗಂಟೆ ಆಗ್ತೈತೆ. ಇವಾಗ ಹೋಗಿ ಕ್ಯಾಂಪಿಂಗ್ ಮಾಡಬೇಕು. ಎಲ್ಲಿ ಕ್ಯಾಂಪಿಂಗ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಇನ್ನೂ ಪ್ಲೇಸ್ ಹುಡುಕಾಡ್ಬೇಕು, ಹೋಗಿ ಮುಂದೆ ನೋಡಬೇಕು. ಇವಾಗ ಇಲ್ಲಿ ಬೇಕ್ರಿ ಹತ್ರ ಇದ್ದೀವಿ. ಏನೋ ಐಟಮ್ಸ್ ಬೇಕಂತ ಇಸ್ಕೊಂಡಿದ್ದೀವಿ ನೈಟ್ ಕ್ಯಾಂಪಿಂಗ್ ಊಟ ಮಾಡೋಕ್ಕೆ. ಸೊ ಇಲ್ಲಿಂದ ಬಿಟ್ಬಿಟ್ಟು ಅಲ್ಲಿ ಕ್ಯಾಂಪಿಂಗ್ ಹತ್ರ ಹೋಗಿ ವೀಡಿಯೋ ಮಾಡ್ತೀನಿ. ಇವಾಗ ಇಷ್ಟು ಮುಂಚೆ ಯಾಕೆ ಮಾಡಿಲ್ಲ ಅಂದರೆ ಫುಲ್ ಬರ್ತಿದ್ದಾಗ ಫುಲ್ ಉಕ್ಲಾರ ಮಳೆ ಇತ್ತು, ಅದಕ್ಕೆ ಮಾಡಿಲ್ಲ. ಅದಕ್ಕೆ ಇವಾಗ ಫುಲ್ ನಿಂತೋಗಿದೆ, ಅದಕ್ಕೋಸ್ಕರ ಮಾಡ್ತಿದ್ವಿ. ಸೊ ಮುಂದೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೈಟಲ್ಲಿ ನಿಮ್ಗೆ ಏನಾದರೂ ಕಾಣಿಸ್ತಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಎಷ್ಟು ಪೀಸ್ ಆಗೈತಂದರೆ ಯಾವುದಷ್ಟು ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಅವಾಗಲೇ ಮಾತ್ರ ಮಸ್ತಿತ್ತು. ಯಾಕಂದರೆ ಮಳೆ ನೆನ್ಕೊಂಡು ನಿಧಾನಾಗಿ ಬರ್ತಿದ್ರೆ ಆ ಫೀಲ್ ಇರುತ್ತಲ್ಲ, ಎಕ್ಸ್ಟ್ರೀಮ್ ಲೆವೆಲ್. ಇಲ್ಲಿಂದ ನೋಡಿ ಫುಲ್ಲು ಕಾಡು, ಕತ್ಲೈತೆ, ಯಾರೂ ಇಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರು 2 ಗಾಡಿ ಹೋಗ್ತಿರೋದು. ಹೆಂಗೈತಂದ್ರೆ ಯಾರು ಬಂದ್ರೂ ಏನು ಗೊತ್ತೇ ಆಗಲ್ಲ. ರೋಡ್ ಕಾಣಿಸ್ತೈತಿದ್ನೋ ನನಗಂತೂ ಗೊತ್ತಿಲ್ಲ. ಫುಲ್ ಕತ್ಲು ನೋಡಿ, ಫುಲ್ ಫಾರೆಸ್ಟು. ಇನ್ನೊಂದು ನಾವು ಹೋಗ್ತಿರೋ ಲೊಕೇಶನ್ಗೆ ಇನ್ನೊಂದು 20 ಕಿಲೋಮೀಟ್ರ್ ಏನೋ ಐತೆ. ಸೊ ಅಲ್ಲಿಗೆ ಹೋಗಿ ಕ್ಯಾಂಪ್ ಆಗ್ತಿರೋದು ನಾವು. ಅದು ಹೋದ್ಮೇಲೆ ಹೆಂಗೆ ಏನೋ ಅಂತ ತೋರಿಸ್ತೀನಿ. ನೋಡಿ, ನೋಡಿದ ತಕ್ಷಣ ದಾರಿನೇ ಬಿಟ್ಬಿಡ್ತು. ನಮ್ಮೂರಿದು ಅಂದ ತಕ್ಷಣ ಅನ್ಕೊಂತೀನಿ. ನೋಡಿ ರೋಡ್ ಹೆಂಗೈತಂತ, ಯಾರೂ ಇಲ್ಲ. ಒಂಥರ ಈ ಥರ ರೋಡಲ್ಲಿ ಓಡ್ಸೋಕ್ಕೆ ಮಜಾನೇ ಬೇರೆ ಅಲ್ಲ. ಈ ಥರ ಲೈಫಲ್ಲಿ ಈ ಥರನೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಲೇ ನೈಟ್ ಕ್ಯಾಂಪ್ಗೆ ಹೋಗ್ತಿದ್ವಿ. ಅಲ್ಲಿ ಏನಾಗುತ್ತೆ ಏನೋ ಅಂತ ಹಂಗೆ ಒಂದೊಂದೇ ತೋರಿಸ್ತಾ ಇರ್ತೀನಿ ನೋಡಿ. ಬಟ್ ಮಸ್ತ್ ಇರುತ್ತೆ. ವೀಡಿಯೋ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು. ವೀಡಿಯೋನ ನೋಡಿ ಎಲ್ಲರೂ. ಅವಾಗಿಂದ ಕಷ್ಟ ಬಿದ್ದು ಬಂದು ಇಲ್ಲಿ ಟೆಂಟ್ ಹಾಕ್ತಿದ್ದೀವಿ. ಇವಾಗ ಇದನ್ನ ಪ್ಲೇಸ್ ಹುಡುಕಾಡಕ್ಕೆ ನಾನು ಅವಾಗಲೇ ಬಂದಿದ್ದೆ, ನಾನು ನಯಾನು. ಬಟ್ ಅದನ್ನು ಬ್ಲಾಗ್ ಮಾಡಿಲ್ಲ, ಮರ್ತೋಗ್ಬಿಟ್ಟೆ. ಟೆಂಟ್ ರೆಡಿ ಮಾಡ್ತಿದ್ದಾರೆ. ಊಟ ಗಿಟ ಎಲ್ಲ ತೊಗೊಂಡ್ಬಂದಿದ್ವಿ ಆಲ್ರೆಡಿ ಮುಂಚೆನೇ ಪಾರ್ಸಲ್ ಮಾಡಿಸ್ಕೊಂಡು. ಟೆಂಟ್ ಹಾಕ್ಬಿಟ್ಟು ಎಲ್ಲ ಕುತ್ಕೊಂಡು ರೆಡಿ ಮಾಡಿಬಿಟ್ಟು ಒಂದೇ ಸತಿ ಊಟ ಮಾಡಿ ಸ್ವಲ್ಪ ಹೊತ್ತು ಕ್ಯಾಂಪ್ ಫೈರ್ ಹಾಕ್ಕೊಂಡು ಇದ್ಬಿಟ್ಟು ಮತ್ತೆ ಮಲಗೋಣ ಅಂತ. ನಾವಿರೋ ಪ್ಲೇಸ್ ಪಕ್ಕದಲ್ಲೇ ಫಾಲ್ಸ್ ಐತೆ. ನಿಮ್ಗೆ ಕೇಳಿಸ್ತಿರ್ಬೋದೈತಿ. ತಿಂಗಳಿಗೆ ಆಚೆ ಊರಲ್ಲೂ ಐತೆ. ನೀವು ಕಾಣಿಸಿಲ್ಲ ಅನಿಸುತ್ತೆ, ಹೆಂಗೈತೆ ನೋಡಿ ನಾವಿರೋ ಪ್ಲೇಸ್ ಎಲ್ಲ. ನೋಡಿ ಇಲ್ಲಿ ಟೆಂಟ್ ಹಾಕ್ತಿದ್ದೀವಿ ಇವಾಗ. ಒಂದು ಟೆಂಟ್ ರೆಡಿ ಮಾಡಿದ್ದಾರೆ, ಇನ್ನೊಂದು ಆಗಬೇಕು. ಯಾಕಂದರೆ ಒಂದೇದರಲ್ಲಿ 3 ಜನ ಮಲಗೋಕ್ಕಾಗಲ್ವಲ್ಲ. ಸೊ 2 ಟೆಂಟ್ ತಗೊಂಬಂದಿದ್ದೀವಿ. ನೈಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಏನೋ ಅಂತ ತೋರಿಸ್ತೀವಿ ನೋಡಿ. ಎಲ್ಲರೂ ಟೆಂಟ್ ರೆಡಿ ಮಾಡ್ತಿದ್ದಾರೆ. ನಾನು ಆರಾಮಾಗಿದ್ದೀನಿ ಇಲ್ಲಿ ವ್ಲಾಗ್ ಮಾಡಿಕೊಂಡು. ಅವ್ರ ಪಾಪ ಟೆಂಟ್ ರೆಡಿ ಮಾಡ್ತಿದ್ದಾರೆ. ಇವಾಗ ಟೈಮ್ ಬಂದ್ಬಿಟ್ಟು 12:20 ಆಗಿದೆ. ಇವಾಗ ಟೆಂಟ್ ಹಾಕ್ತಿದ್ದೀವಿ. 120 ಕಿಲೋಮೀಟ್ರ್ ಬಂದಿದ್ದೀವಲ್ಲ, ಸ್ವಲ್ಪ ಮಳೆಗಿಲ್ಲ ಬಂತು ಎಲ್ಲ. ಸೊ ಲೇಟ್ ಆಯ್ತೆಲ್ಲ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಇವಾಗ ಹಾಕ್ತಿದ್ದೀವಿ. ಇನ್ನು ಊಟ ಮಾಡಿ ಇನ್ನು ಮಲಗಬೇಕು. ನೋಡ್ಬೇಕು ಹೆಂಗೈತೆ ಏನೋ ಅಂತ. ಆಲ್ಮೋಸ್ಟ್ ಟೆಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಎಲ್ಲರೂ ಕುತ್ಕೊಂಡಿದ್ದೆ ಊಟ ಮಾಡೋಣ ಅಂತ. 12:30 ಊಟ. ಅದು ಗಾಳಿಗೆ ಬಿದ್ದಿದ್ದು ಬಿಡುತ್ತಲೆ. ಮತ್ತೆ ಹೆಂಗೈತೆ? ಚೆನ್ನಾಗಿದಾ? ಯಾರು ಮಾಡಿದ್ದು? ಚೆಫ್ ತಲ್ವಾರ್.
ನೋಡಿ 12 ಗಂಟೆಗೆ ಊಟ ತಿಂತಿದ್ವಿ ಟೆಂಟ್ ಹಾಕ್ಕೊಂಡು ಕಾಡಲ್ಲಿ, ಅದು ಚಿಕನು. ಸಂಡೇ 12 o'clock ಮಾರ್ನಿಂಗ್ ಟಿಫನ್ ಹಿಂಗೈತೆ ನೋಡ್ರಿ. ಬಟ್ರ್ ನಯನ್ ತಲ್ವಾರ್ ಮಾಡಿರೋರು ಇಲ್ಲಿ ತಿಂತಿರೋರು, ಸೂರ್ಯ ಅವರು ಇಲ್ಲಿ ತಿನ್ನೋರು ನೋಡ್ತಿರೋದು ನಾವು. ನೋಡು ಕಷ್ಟ ಬಿದ್ದು ಪಾಪ ಟೆಂಟ್ ಎಲ್ಲ ಹಾಕಿರ್ತಾವ್ರೆ, ಇಲ್ಲೇ ಮಲಗಿ ನೈಟಲ್ಲೇ ಇರ್ತೀವಿ. ಇಲ್ಲಿ ಆನೆ ಬಂದರೆ ಸೂರ್ಯ ಅವ್ರು ಏನು ಮಾಡ್ಬೇಕಂತ ಹೇಳ್ರಿ ಸ್ವಲ್ಪ, ಏನು ಮಾಡ್ತೀರಾ? ಹಾಂ, ಆನೆ ಬಂದರೆ ನಿನ್ನಂತವನೇ ಅವನು ಕುತ್ಕೊಂಡಿರೋವನು. ಹಾಂ, ಹೌದಾ, ನಿಜನಾ? ಬಟ್ ನಮಗೇನೋ ಆನೆ ನೋಡ್ಬೇಕು ಅನಿಸ್ತೈತೆ. ಆನೆನ ಅದು ಯಾವಾಗ ಬರುತ್ತೋ ವೆಯ್ಟ್ ಮಾಡ್ತಿದ್ದೀವಿ. ಬಂದರೆ ನಿಮಗೂ ತೋರಿಸ್ತೀವಿ. ತಲವಾರ್ ಇವಾಗ ಹಣ್ಣು ಮಾಡಕ್ಕೆ ಹೋಗ್ತಿದ್ದಾನೆ, ಹೆಂಗೈತಿ ಎಲ್ಲೈತಿ ಏನೋ ಅಂತ. ಹಂಟಿಂಗ್, ಆನೆ ಹಂಟಿಂಗ್. ನಾನು ತಲವಾರ್ ಹಂಟಿಂಗ್ ಹೋಗ್ತಿದ್ದೀವಿ ಇವಾಗ. ಮೀಟರ್ ಬೇಕು, ಮೀಟರ್ ಆನೆದು ಬಾಲ ಹಂಗಂತ ಏನು ಅನ್ಕೋಬೇಡ್ರಿ, ಅದು ನೋಡಿದ್ರೆ ಎಲ್ಲ ಓಡೋಗ್ತಾರೆ. ನಾವೆಲ್ಲ ಹಂಟ್ ಮಾಡೋಕ್ಕಾಗುತ್ತೆ. ನಿಮಗೆ ನಾನು ಹೇಳಿದ್ದೆ ನಾವು ನೈಟ್ ಕ್ಯಾಂಪಿಂಗ್ ಮಾಡಿ ಲೊಕೇಶನ್ ನಮಗೆ ಗೊತ್ತಿಲ್ಲ ಅಂತ. ಬಟ್ ನಿಮಗೂ ಈ ಲೊಕೇಶನ್ ಗೊತ್ತು. ಯಾವುದಂದ್ರೆ ಓದಿ ವಿಡಿಯೋಲಿ ನೋಡಿರ್ತಿರಲ್ಲ ನೀವು, ಬಾರುಚಿ ಹಿಡನ್ ಫಾಲ್ಸ್ ಅಂತ ವಾಟರ್ ಫಾಲ್ಸ್. ಆ ವಾಟರ್ ಫಾಲ್ಸ್ ಮುಂದೆನೇ ನಾವು ಟೆಂಟ್ ಹಾಕಿದ್ದೀವಿ. ನನ್ನ ಫ್ರೆಂಡ್ ಹೇಳ್ತಿದ್ದ ನೈಟ್ ಕ್ಯಾಂಪಿಂಗ್ ಎಲ್ಲಾದರೂ ಹಾಕೋಣ ಅಂತ. ಬಟ್ ಅವನು ವಾಟರ್ ಫಾಲ್ ನೋಡಿಲ್ಲ, ಅದಕ್ಕೆ ವಾಟರ್ ಫಾಲ್ ಮುಂದೆನೇ ಹೋಗಿ ಹಾಕೋಣ, ಮಾರ್ನಿಂಗ್ ಎದ್ದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ನಾವು ವಾಟರ್ ಫಾಲ್ಸ್ ಮುಂದೆನೇ ನೋಡಿ ಇಲ್ಲೇ ಟೆಂಟ್ ಹಾಕಿದ್ವಿ. ಇದ್ರ ಮುಂದೆನೇ ವಾಟರ್ ಫಾಲ್ಸ್ ಐತೆ, ನಿಮಗೂ ಗೊತ್ತಲ್ಲ. ಸೊ ಇಲ್ಲಿ ಮಾರ್ನಿಂಗ್ ಎದ್ದು ಇಲ್ಲಿಂದ ಹೋಗಿ ವಾಟರ್ ಫಾಲ್ಸ್ ನೋಡೋಣ ಅಂತ. ಇವಾಗ ಒಂದ್ಸತಿ ನೈಟಲ್ಲಿ ತೋರಿಸಿ ನೋಡಿ ಹೆಂಗೈತೆ ಏನಂತ ವಾಟರ್ ಫಾಲ್ಸ್ನ. ನೋಡಿ ಎಲ್ಲರೂ ಡೇಯಲ್ಲಿ ಬಂದು ತೋರಿಸಿದ್ರೆ ನಾವು ನೈಟಲ್ಲಿ ತೋರಿಸ್ತೀವಿ. ಫಾಲ್ಸ್ ಹೆಂಗೈತೆ ನೋಡಿ, ಫ್ರೆಶ್ ಐತೆ. ಎಲ್ಲರೂ ಇಲ್ಲೇ ಫಾಲ್ಸ್ ಮಾತ್ರ ಮಸ್ತ್ ಐತೆ ನೋಡಿ. ಎಲ್ಲರೂ ಡೇಯಲ್ಲಿ ತೋರಿಸ್ತಾರೆ, ನಾಯಿಂದ ಒಂದು ನೈಟಲ್ಲಿ ತೋರಿಸ್ತೀವಿ. ಹೆಂಗೈತೆ ಫಾಲ್ಸ್ ಕಮೆಂಟ್ ಮಾಡಿ. ನಿಮ್ಮ ಕಾಲ್ಸಿರಲ್ಲ, ಇದೇ ಫಾಲ್ಸ್ನ ಡೇಯಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಟೈಮ್ ಬಂದ್ಬಿಟ್ಟು 1:40. ಫೈರ್ ಕ್ಯಾಂಪ್ ಹಾಕ್ಬೇಕು ಅಂದ್ಕೊಂಡ್ವಿ. ಇಲ್ಲಿ ಬಿಡಿಸಿಡು ಮಳೆ ಬಂದು ಬಿಡ್ತಿರೋದಕ್ಕೆ ಫಾಲ್ಸ್ದು ಹೆಂಗಿದ್ರು ಫೈರ್ ಕ್ಯಾಂಪ್ ಹೋಗ್ಬಿಡುತ್ತೆ ಅಂತ, ಫೈರ್ ಕ್ಯಾಂಪ್ ಹೋಗ್ಬಿಡುತ್ತೆ ಅಂತ ಸೈಲೆಂಟ್ ಆಗಿಬಿಟ್ವಿ. ಆಲ್ಮೋಸ್ಟ್ ನೋಡಿ ಎಲ್ಲರೂ ಮಲಗವ್ರೆ. ನಾನು ಹೋಗಿ ಮಲಗಿಬಿಟ್ಟು ಮಾರ್ನಿಂಗ್ ಎದ್ದು ಫಾಲ್ಸ್ ನೋಡ್ಬಿಟ್ಟು ನೋಡಬೇಕು ನೈಟು ಈ ಫಾಲ್ಸ್ ಸೌಂಡ್ಗೆ ನಿದ್ದೆ ಬರುತ್ತೆ ಇಲ್ವಾ ಅಂತ ನೋಡಿಬಿಟ್ಟು ಹೇಳ್ತೀವಿ ನಮ್ಮದು ನೈಟ್ ಕ್ಯಾಂಪ್ ಹೇಗಿದೆ ಹೆಂಗಿದೆ ಅಂತ. ಇದನ್ನು ಮಾತ್ರ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿದೆ ನೋಡಿ ವಿಡಿಯೋ ಮಾಡಿ. ಸಲ್ತಿದೆ ಹೋಗಿ ಮಲ್ತಿದ್ದೀವಿ. ಗುಡ್ ನೈಟ್. ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನೋಡಿ ನಮ್ಮ ಟೆಂಟಲ್ಲಿ ಕಷ್ಟ ಹೆಂಗೈತೆ ಅಂತ. ಇಲ್ಲೊಂದು ಬ್ಯಾಗು, ಇಲ್ಲೊಂದು ಹೆಲ್ಮೆಟು, ಇಲ್ಲೊಂದು ಬಟ್ಟೆ. ನಾವು ಮಲಗಿರೋದು ನೋಡಿ ಹೆಂಗೈತೆ ನೋಡಿ. ಬ್ಯಾಗ್ ಹಾಕೊಂಡು ಹಿಂಗೆ ನಮ್ಮ ಜೀವನ ಮಲಗ್ತಿದ್ದೀವಿ ಟೆಂಟಲ್ಲಿ. ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೇಗಿದೆ ಅಂತ. ಸೆಂಟ್ರಲ್ ಇದ್ದಿದ್ದನ್ನು ಬ್ಲಾಗ್ ಮಾಡ್ತೀನಿ ನೋಡಿ. ಟೆಂಟ್ ವೀಡಿಯೋ ನೈಟ್ ಕ್ಯಾಂಪಿಂಗ್ ಹೆಂಗಿದೆ ಏನಂತ ಮಸ್ತ್ ಇರುತ್ತೆ ನೋಡಿ. ಮಿಸ್ ಮಾಡಿದ್ರೆ ನೋಡಿ ಎಲ್ಲರೂ ಅನಿಸ್ತಿದೆ. ಗುಡ್ ನೈಟ್. ಮಾರ್ನಿಂಗ್ ಕಂಟಿನ್ಯೂ ಮಾಡೋಣ. 3 hours later. ಇವಾಗ ಇದ್ದಿದ್ದೀವಿ. ನನ್ನ ಫ್ರೆಂಡ್ ಇನ್ನೂ ಮಲಗೇ ಇದ್ದಾನೆ. ಇವಾಗ ಟೈಮ್ ಬಂದ್ಬಿಟ್ಟು 5:40. ನಾನು ಹೇಳ್ದಲ್ಲ ನೈಟ್ ವಾಟರ್ ಫಾಲ್ಸ್ ಮುಂದೆ ನಾವು ಟೆಂಟ್ ಹಾಕಿದ್ದೀವಿ ಅಂತ. ವಾಟರ್ ಫಾಲ್ಸ್ ಹೆಂಗಿದೆ ತೋರಿಸ್ತೀನಿ ನೋಡಿ. ಇವಾಗ 1 hour later. ಇವಾಗ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಬಂದ್ವಿ. ನಿಮ್ಗೆ ಯಾಕೆ ತೋರಿಸಿಲ್ಲ ಅಂದರೆ ಆಲ್ರೆಡಿ ಹೋದ ವೀಡಿಯೋಲಿ ನಾನು ವಾಟರ್ ಫಾಲ್ಸ್ ವೀಡಿಯೋ ಹಾಕಿದ್ದೆ. ಮತ್ತೆ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತ ತೋರಿಸಿಲ್ಲ ಅಷ್ಟೇ. ಸೊ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇವಾಗ ವಾಟರ್ ಫಾಲ್ಸ್ನ ಹೋಗಿ ನೋಡ್ಕೊಂಡು ಬಂದು ಇವಾಗ ಟೆಂಟ್ ಎಲ್ಲ ತೆಗೆದುಬಿಟ್ಟು ಇವಾಗ ರೆಡಿ ಆಗಿದ್ದೀವಿ, ಹೋಗಬೇಕು. ಮುಂದೆ ಹೋಗ್ತಾ ಮಾತಾಡೋಣ. ಹೋಗ್ತೀವಿ ಇವಾಗ. ಎಲ್ಲರೂ ಹೋಗ್ಬಿಟ್ಟವ್ರೆ. ಲಗೇಜ್ ಎಲ್ಲ ನನ್ನ ಹತ್ರ ಇರುತ್ತೆ. ಒಂದು ಟೆಂಟ್ ಇದೆ. ಅವರಿಬ್ಬರು ನನ್ನ ಫ್ರೆಂಡ್ ಹೋದ. ಹಾಂ, ಇಲ್ಲ ಎಲ್ಲರಿಗಿಲ್ಲ ಅಂತಲೇ ಹೇಳ್ಕೊಂಡ್ಬಂದಿದ್ದೀವಿ. ಯಾಕಂತ ಇಲ್ಲಿ ಆ್ಯಕ್ಚುಲಿ ಹಾಕಂಗಿಲ್ಲ, ಆನೆಗಿನೇ ಬರ್ಕಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಯಾರು ಕೇಳಿದ್ರು ಇಲ್ಲ ಅಂತಲೇ ಹೇಳ್ತಿದ್ದೀವಿ. ಹಂಗೆ ಹೇಳ್ಬೇಕಲ್ಲ. ಸೊ ಅದಕ್ಕೆ ಹಿಂದೆ ನೋಡಿ ಸೂರ್ಯ ಹೋಗ್ತಿದ್ದ.
ಅವರು ನನ್ನ ಫ್ರೆಂಡ್ ಇನ್ನೊಬ್ಬ ಏನಂತ ಹೋದವನು ಆಲ್ರೆಡಿ ಗಾಡಿ ಹತ್ರ ಅಲ್ಲಿ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಬಾ. ಸೊ ನಾವಿವಾಗ ಹೋಗ್ತಿದ್ದೀವಿ. ಟೆಂಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತ್ ಇತ್ತು. ಯಾಕಂದರೆ ಮುಂದೆನೇ ವಾಟರ್ ಫಾಲ್ಸು, ಅದ್ರ ಮುಂದೆ ನಾವು ಟೆಂಟ್ ಹಾಕಿದ್ದೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಸೈಕಿತ್ತು ಗುರು. ಮತ್ತು ಇನ್ನೊಂದು ಏನಂದರೆ ಫುಲ್ಲು ನೀರು ಸೌಂಡಿಗೆ ನಿದ್ದೆ ಅಂತಲೂ ಬಂದಿಲ್ಲ. ಫುಲ್ ಇವಾಗ ನಿದ್ದೆ ಬರ್ತೈತೆ. ನೆನ್ನೆ ನೈಟ್ ಅಂದರೆ ಡ್ರೈವ್ ಮಾಡ್ಕೊಂಬಂದಾಗ ಫುಲ್ ನಿದ್ದೆ ಬಂದು ಸಾಕಾಗಿ ಡ್ರೈವಿಂಗ್ ಓಡ್ಸೋಕ್ಕಾಗಿಲ್ಲ. ಅದಕ್ಕೆ ತುಂಬ ಲೇಟ್ ಆಗಿತ್ತು, ಇಲ್ಲಾಂದರೆ ಓಡಿಸಿದ್ವಿ. ಈ ವೀಕೆಂಡ್ ನಮ್ದು ಹಿಂಗಾಯಿತು. ಪ್ರತಿಯೊಂದು ವೀಕೆಂಡ್ ಎಲ್ಲೋ ಒಂದು ನಾವು ಹೋಗ್ಬೇಕಿಲ್ಲ ಅಂದರೆ ನಮಗೆ ಚೆನ್ನಾಗಿರೋದೇ ಇಲ್ಲ. ಆಫೀಸಲ್ಲಿ ಕೆಲಸ ಮಾಡಿ ಮಾಡಿ ಬೋರ್ ಹೊಡೆದು ಬಿಟ್ಟಿರುತ್ತೆ. ಅದಕ್ಕೆ ವೀಕೆಂಡ್ ಆದರೆ ಎಲ್ಲೊಂದು ಹತ್ರ ಹೋಗ್ತಾನೆ ಇರ್ತೀವಿ. ಸೊ ಇನ್ನು ಪ್ರತಿ ವೀಕೆಂಡು ನಿಮಗೆ ಡ್ಯಾಮ್ ಶೋರ್ ವೀಡಿಯೋಸ್ ಬರುತ್ತೆ. ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟು ಗಾಡಿ ಹತ್ರ ಹೋಗಿ ವ್ಲಾಗ್ನ ಮಾಡ್ತೀನಿ. ಅಲ್ಲಿ ಬಾರಚುಕ್ಕಿ ಫಾಲ್ಸ್ ನೋಡಿಕೊಂಡು ಅಲ್ಲಿ ನೈಟ್ ಟೆಂಟ್ ಹಾಕಿ ನೋಡಿಕೊಂಡು ಮಾರ್ನಿಂಗ್ ಎದ್ದು ಬರ್ತಾ ಅಲ್ಲಿ ಸ್ವಲ್ಪ ಏನೋ ವ್ಯೂ ಥರ ಚೆನ್ನಾಗಿತ್ತು. ಅದನ್ನ ಬ್ರಿಡ್ಜ್ ಹತ್ರ ಹೋಗಿ ಫೋಟೋಸ್ ಇಸ್ಕೊಂಡು ನೋಡಿಕೊಂಡು ಇವಾಗ ಇಲ್ಲಿ ಶಿವನಸಮುದ್ರ ಗಗನಚುಕ್ಕಿ ಫಾಲ್ಸ್ಗೆ ಹೋಗ್ತಿದ್ದೀವಿ ನಾವು. ಇನ್ನೊಂದು 1 ಕಿಲೋಮೀಟ್ರ್ ಏನೋ ಆಯ್ತು ಅಷ್ಟೇ. ಈ ಫಾಲ್ಸ್ನ ನೋಡಿಕೊಂಡು ಡೈರೆಕ್ಟ್ ಬೆಂಗಳೂರು ಹೋಗಬೇಕು. ಸೊ ನೈಟ್ ಸ್ಟೆಂಟ್ ಮಾಡಿರೋದನ್ನ ಮಾತ್ರ ಯಾವುದು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ ಮಸ್ತ್ ಐತೆ. ಸೊ ಇದು ಮೈಕ್ ನಿನ್ನೆ ಒಂದು 4 ವೀಡಿಯೋ ವರ್ಕೇ ಆಗಿಲ್ಲ. ಇವತ್ತಾದರೂ ವರ್ಕ್ ಆಗ್ತೈತಲ್ಲೋ ಗೊತ್ತಿಲ್ಲ. ಸೊ ವರ್ಕ್ ಆದರೆ ಚೆನ್ನಾಗಿರುತ್ತೆ ಅನಿಸ್ತೈತೆ ನನಗಂತೂ. ವ್ಯೂಗೆ ನಾನು ಸ್ಕೂಟಿಗೆ ಸೆಟ್ ಮಾಡಿದ್ದೆ ವ್ಯೂ, ಬಟ್ ಇದು ಡ್ಯೂಗೆ ಹೆಂಗೈತೆ ಅಂತ ಏನು ನೋಡಿಲ್ಲ. ಬಟ್ ಚೆನ್ನಾಗಿದೆ ಅನ್ನಿಸ್ತೈತೆ ನನಗೇನೋ. ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು. ಮುಂದೆ ಬಿಡ್ತಾರಿಲ್ಲ ಗೊತ್ತಿಲ್ಲ. ಮುಂದೆ ಬಿಟ್ಟರೆ ನಾವು ಹಂಗೆ ಹೋಗ್ತಿದ್ದೀವಿ. ನೋಡೋಣ, ನಿನ್ನೆ ಮುಂದೆ ಬಿಟ್ಟಿಲ್ಲ, ಇವತ್ತು ಬಿಡ್ತಾರೆ ಅನ್ನಿಸ್ತೈತೆ. ಇನ್ನೊಂದು 100 ಮೀಟರ್ಸಲ್ಲಿ ನಿಮಗೆ ವ್ಯೂ ಕಾಣಿಸುತ್ತೆ ನೋಡಿ ಹೆಂಗೆ ಏನಂತ. ನಿನ್ನೆ ಅಲ್ಲೇ ಬಿಟ್ಬಿಟ್ಟಿದ್ರು, ಇಲ್ಲಿಂದ ನಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಫುಲ್ಲು ಫೈನಲಿ ಗಗನಚುಕ್ಕಿ ಫಾಲ್ಸ್ ಹತ್ರ ಬಂದ್ವಿ. ನಿಮಗೆ ವ್ಯೂ ಹೆಂಗೈತಿ ಅನ್ನೋದು ತೋರಿಸ್ತೀವಿ ನೋಡಿ. ಯಪ್ಪ ಏನಡ ಇದು, ಎಷ್ಟು ಜನ ಬಂದಾರೆ ನೋಡಿ ಗುರು. ಫೈನಲ್ ಶಿವನಸಮುದ್ರ ಫಾಲ್ಸ್ ಹತ್ರ ಬಂದಿದ್ದೀವಿ. ವ್ಯೂ ಮಾತ್ರ ಅಲ್ಟಿಮೇಟ್ ಐತೆ. ಹೆಂಗೈತೆ ತೋರಿಸ್ತೀನಿ ನೋಡು. ಅವ್ನ ಎಕ್ಸ್ಪ್ರೆಷನ್ ನೋಡಿ ಹೆಂಗೈತೆ ಅಂತ. ನಾನು ವೀಡಿಯೋ ಮಾಡಿದೆ ಸರ್, ನನ್ನ ಮಕ್ಕಳು ಆಫೀಸಲ್ಲಿ ಸುಮ್ಮನೆ ಆಡ್ಕೊತಿರ್ತಾರೆ. ಇವನೇ ಮೇಯ್ನ್ ಆಡ್ಕೊಳೋದು. ನಾನು ವೀಡಿಯೋ ಮಾಡಿದ್ರೆ ಸಾಕು. ನನ್ನ ಮಗ ಯಾವತ್ತಿದ್ರು ನಾನು ವೀಡಿಯೋ ಮಾಡಿದ್ರೆ ಸರ್ ಆಡ್ಕೊತಿರ್ತಾನೆ. ಅವನು ಮಹಾರಾಷ್ಟ್ರ ಹೋದಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನೆ, ಅವಾಗ ನಾನು ಮಾಡ್ತೀನಿ. ಇವಾಗ ನೋಡಿ ವ್ಯೂ ಹೆಂಗೈತಂತ. ವ್ಯೂ ಮಾಡೋ ಸೈಕಲ್ ಗುರು ನೋಡಿ. ಫಾಗ್ ಬಂದಾಗ ಕಾಣಿಸಿದೆ. ನಾವೊಂದು 2 years ಬ್ಯಾಕ್ ಅದು ಕೆಳಗಡೆ ಹೋಗಿದ್ವಿ. ಬಟ್ ಇವಾಗ ನೋಡಲ್ಲಿ ಏನೋ ಕೆಲಸ ಲೀವೆಲ್ಲ ನೋಡ್ಕೊಂಡು ಸ್ವಲ್ಪ ಸುತ್ತು ಹೋಗ್ಬೇಕು. ಇಲ್ಲಿಂದ ಬೇರೆ ಎಲ್ಲಿ ಹೋಗಲ್ಲ, ಡೈರೆಕ್ಟ್ ಬೆಂಗಳೂರೇ ಊಟ ಗಿಟ ಮಾಡ್ತಾನೆ. ಮುಂದೆ ಹೋದ್ಮೇಲೆ ವಾಪಸ್ ಮಾಡ್ತೀನಿ ನೋಡಿ. ಇಲ್ಲಿ ಮಾತ್ರ ಶಿವನಸಮುದ್ರ ಗಗನಚುಕ್ಕಿ ಫಾಲ್ಸ್ನ ನೋಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಂತ ಹೊರಟಿರೋ ಪ್ಲೇಸಲ್ಲಿ ಇದು ಬರೋದು ಫಾರೆಸ್ಟ್ ರೂಟು. ಆ ಫಾರೆಸ್ಟ್ ರೂಟಲ್ಲಿ ಇವಾಗ ನಾವು ಹೋಗ್ತಿದ್ದೀವಿ. ಈ ಫಾರೆಸ್ಟ್ ರೂಟ್ ಅಂತೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ವೀಡಿಯೋ ತೆಗಿತಿದ್ದೀವಿ. ಮಾರ್ನಿಂಗು ನಾವು ಟಿಫನ್ ಮಾಡಲಿಲ್ಲ. ಸೊ ಅಲ್ಲೇ ಫಾಲ್ಸ್ ಹತ್ರ ಗ್ಯಾಸಲ್ಲಿ ತೊಗೊಂಬಂದಿವಿ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಕ್ರೌಡ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಸೊ ಈ ಫಾರೆಸ್ಟಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಎಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಲ್ಲಿ ಮಾಡ್ತೀವಿ. ಸೊ ನೋಡ್ತಿದ್ವಿ ಪ್ಲೇಸ್ನ. ಇದೇ ಒಂದು ಪ್ಲೇಸ್ ಕಾಣಿಸ್ತು. ಸೊ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೆಂಗೆ ಅಡುಗೆ ಮಾಡ್ತೀವಿ ಏನಂತ ತೋರಿಸ್ತೀವಿ ನೋಡಿ. ಮೈಕ್ ಹಾಕಿದ್ಯಾ ನನಗೆ? ಮೈಕ್ ಹಾಕಿದ್ಯಾ?
ನೋಡಿ ಮೇನ್ ಥಿಂಗ್ ಏನಂದ್ರೆ ನಾವಿಲ್ಲಿ ಯಾವುದೋ ಸ್ವಲ್ಪ ರಿಸರ್ವ್ ಫಾರೆಸ್ಟ್ ಥರ ಐತೆ, ಅಲ್ಲಿ ಮ್ಯಾಗಿ ಮಾಡ್ತಿದೀವ. ಇದು ಪ್ಲಾಸ್ಟಿಕ್ ಎಲ್ಲ ನಾವು ತಗೊಂಡು ಹೋಗ್ತೀವಿ ಹಾಕ್ತೀವಿ ಅಂತ ಅನ್ಕೋಬೇಡಿ. ಒಂದು ಪ್ಲಾಸ್ಟಿಕ್ ಆಲ್ರೆಡಿ ನಾವು ಅದು ಬ್ಯಾಗಲ್ಲಿ ಹಾಕೊಂಡಿದೀವಿ. ಮೇನ್ ಅದು ಕ್ಯಾಂಪಿಂಗ್ ಏನು ಎಲ್ಲರೂ ಮಾಡ್ತಾರೆ, ಎಲ್ಲ ಕಸ ಬಿಸಾಕ್ ಹೋಗ್ಬಿಡ್ತಾರೆ. ಗುಣಶೇಖರ್ ಅವರೇ, ನಿಮ್ಮ ಬ್ಲಾಗಲ್ಲಿ ನೀವು ಇದೆಲ್ಲ ಹೇಳ್ಬೇಕು. ನೀವು ಹೇಳ್ತಿದ್ದೀರಲ್ಲ, ಬರೀ ಇದೆಲ್ಲ ಏನು ಹೇಳ. ಕಾನೂನು ಬಾಹಿರ ವಿಚಾರಗಳನ್ನು ಹೇಳ್ಬಾರ್ದು. ನಮ್ಗೆ ನಿಮ್ಮಷ್ಟು ಸ್ಪಷ್ಟವಾಗಿ ಮಾತಾಡೋ ಕನ್ನಡ ಬರಲ್ಲ ಬ್ರೋ. ಸೊ ಏನೋ ಚಿಕ್ಕ ಮಕ್ಳು ಮಾತಾಡ್ತೀವಿ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ತಿಳಿಸದ ಮಾಡ್ಬೇಕು. ಅಮ್ಮಪ್ಪರ ಇಲ್ಲಿ ಕುಂದ್ರದ ಅಲ್ಲಿ ಇಲ್ಲಿ ಇಡ್ಬೋದು. ಅಮ್ಮಪ್ಪರ ನೋಡ್ರಿ, ಬರೀ ಇಲ್ಲಿ ನಾರ್ಮಲ್ ಸ್ಟೈಲ್, ಇಲ್ಲಿ ಅದು ಯಾರ ಸ್ಟೈಲ್? ಯಾರ ಸ್ಟೈಲ್? ಆ ಸ್ಟೈಲ್ ನಾನು ನೋಡ್ರಿ ಇಲ್ಲ ಹಾಕೊಂಡಿದ್ದೀನಿ ಸ್ಪೆಕ್ಸ್. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಸ್ಟೈಲ್ ಎಮ್ ಅಂದ್ರೆ ಏನ? ಕರೆಕ್ಟಾಗಿ ಹೇಳ್ದೆ ನೋಡ್ರಿ ಅವನ ಹೆಸರು. ಅವನೇ ಹೇಳ್ಕೊಂಡವನು. ಹೇಳ್ಬೇಕು ಮತ್ತೇನು ಮಾಡ್ಬೇಕು. ಮತ್ತೇನು ಸಮಾಚಾರ? ಊಟಕ್ಕೆ ಇದು ಎಳೆಗಿಲೆ ಕಿತ್ಕೊಳ್ಳೋಣ. ಪ್ಲೇಟ್ ಐತಾ ಎಲ್ಲಿ ಬ್ರೋ? ಅಡ್ಕೊಂಡು ತಿನ್ನೋದು. ನೀನು ಅಡ್ಕೊಂಡಿರೋ ಹೊತ್ತ ಕಿತ್ಕೊಂಡು ತಿನ್ನೋದು ನಾನೇ ಕಿತ್ಕೊಂಡು ತಿನ್ನೋದು. ಒಳಗೆಲ್ಲ ಮಣ್ಣಾಗ್ಬಿಟ್ಟೈತಲ್ಲ ನೋಡಿ. ಮ್ಯಾಗಿ ಹೆಂಗೈತೆ ಏನ್? ಅದೇ ಹೇಳೋದು. ಸುಡ್ತೈತೆ, ಹೆಂಗ್ ಡ್ಯಾನ್ಸ್ ಆಡ್ತಿದ್ದ ನೋಡಿ. ಅಮ್ಮಪ್ಪಾರ ಹೆಂಗೈತೆ? ಸುಡ್ತೈತಾ? ಮ್ಯಾಗಿ ಟಿಫನ್ ಇವತ್ತು ಮಾಡಿರೋದು ಇವನೇ. ಪ್ಲೇಟ್ ಅಂತ ಕೊಡೋ ತಿನ್ನ. ಯಾವತ್ತು ನೋಡಿದ್ರೆ ಮೊಬೈಲ್ ಹತ್ರ ಹುಡುಗಿರ ಹತ್ರ ಇರ್ತೀಯಲ್ಲ. ಹಾಂ, ಚಿಟ್ಟಿ ಚಿಟ್ಟಿ ರೋಬೋ. ನಮ್ಗೆ ಹುಡುಗಿರು ಯಾರು ಇಲ್ಲ ಗುರು. ಸೌಂಡ್ ತಾನೆ ಮೈಕ್ನ ಅಲ್ಲೇ ನಾವೆಲ್ಲ ಸೆನ್ಸರ್ ವರ್ಡ್ ಮಾತಾಡ್ತಿರ್ತೀವಿ. ಹಲೋ, ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಮೈ ವಾಯ್ಸ್. ಫಾರ್ ಎಕ್ಸ್ಟ್ರಾ ಕ್ಲಾರಿಟಿ ಪ್ರೀಮಿಯಮ್ ತಗೊಳ್ರಿ. ಟಿಫನ್ ತಿಂದು ಮ್ಯಾಗಿಗೆ ಮಾಡ್ಕೊಂಡು ಆಯಿತು. ಎಲ್ಲ ಕ್ಲೀನ್ ಮಾಡ್ತೀನಿ ನೋಡಿ. ಅಂಥದ್ದೇನು ಆಗಿಲ್ಲ. ಯಾರು ಬಂದರೂ ಹಿಂಗೆ ಕ್ಲೀನಾಗಿ ಮಾಡ್ಕೊಂಡು ಹೋಗಿ. ಇವಾಗ ಎಲ್ಲರೂ ಹೊರಟಿದ್ದಾರೆ ಆಲ್ರೆಡಿ. ನಾನು ಹೊರಡಬೇಕು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗಾದರೂ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇಂಥ ವೀಡಿಯೋಸ್ ಮುಂದೆ ಬರ್ತಾ ಇರುತ್ತೆ. ನನ್ನ ಚಾನಲ್ ಹಂಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.